ನಮಸ್ಕಾರ ವೀಕ್ಷಕರೇ, ಶಿವನ ಶಕ್ತಿಯ ಪೀಠಗಳ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮಿಸ್ಟರ್ ಉದ್ಬೂರು. ಶಿವನ ಶಕ್ತಿಯ ಪೀಠಗಳ ಯಾತ್ರೆಯ ಮುಂದಿನ ಕ್ಷೇತ್ರವಾದಂತಹ ಉತ್ತನಹಳ್ಳಿ ಮಾರಮ್ಮನ ದೇವಾಲಯದಲ್ಲಿ ಇದೀಗ ನಾವು ಇದ್ದೇವೆ. ದೇವಿಯನ್ನು ಈ ಒಂದು ಕ್ಷೇತ್ರದಲ್ಲಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರು ಎಂದು ನಾಮಾಂಕಿತದಿಂದ ಪೂಜಿಸಲ್ಪಡುತ್ತಿದ್ದು, ಜೊತೆಗೆ ಈಕೆಯನ್ನು ಉತ್ತನಹಳ್ಳಿ ಮಾರಮ್ಮನೆಂದು ಕರೆಯುವ ಕಾರಣ ದೇವಾಲಯದ ಸ್ಥಳ ಪುರಾಣ ಹಿನ್ನೆಲೆ ಇನ್ನಿತರ ದೇವಾಲಯದ ವಿಶೇಷ ಮಾಹಿತಿಗಳನ್ನು ಇವತ್ತಿನ ಈ ಒಂದು ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಓಂ ನಮಃ ಶಿವಾಯ. ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇವಾಲಯ ಚಾಮುಂಡೇಶ್ವರಿ ಬೆಟ್ಟದ ಸಮೀಪದಲ್ಲಿ ಕಂಡುಬರುವಂತಹ ಉತ್ತನಹಳ್ಳಿ ಗ್ರಾಮದಲ್ಲಿ ದೇವಿಯು ತ್ರಿಪುರ ಸುಂದರಿ ನಾಮಾಂಕಿತದಿಂದ ಪೂಜಿಸಲ್ಪಡುತ್ತಿದ್ದಾಳೆ. ಈಕೆಯು ಈ ಗ್ರಾಮದ ಅಧಿದೇವತೆಯಾದ ಕಾರಣ ಇದೇ ಗ್ರಾಮದ ನಾಮಾಂಕಿತದಿಂದ ಈಕೆಯನ್ನು ಉತ್ತನಹಳ್ಳಿ ಮಾರಮ್ಮನೆಂದು ಕರೆಯಲಾಗುತ್ತದೆ. ವೀಕ್ಷಕರೇ, ಮೈಸೂರು ಚಾಮುಂಡೇಶ್ವರಿ ದೇವಿಯ ಸಹೋದರಿ ಎಂದೇ ಕರೆಯಲ್ಪಡುವ ಉತ್ತನಹಳ್ಳಿ ಮಾರಮ್ಮ ಅಸುರನ ಸಂಹಾರದ ಬಳಿಕ ಇದೇ ಕ್ಷೇತ್ರದಲ್ಲಿ ನೆಲೆಗೊಂಡಳೆಂದು ದೇವಾಲಯದ ಕಥೆಗಳು ಹೇಳುತ್ತವೆ. ದೇವಾಲಯದ ವಾಸ್ತುಶಿಲ್ಪ ಕಲಾಕೃತಿಗಳನ್ನು ನೋಡುವುದರಿಂದ ಈ ಒಂದು ದೇವಾಲಯವು ಪುರಾತನ ದೇವಾಲಯವೆಂದು ತಿಳಿದು ಬರುತ್ತದೆ. ಈ ದೇವಾಲಯದ ಸಂಪ್ರದಾಯದ ಪ್ರಕಾರ ಶ್ರೀ ಚಾಮುಂಡೇಶ್ವರಿ ದೇವಾಲಯಕ್ಕೆ ಆಗಮಿಸುವ ಭಕ್ತರು ಉತ್ತನಹಳ್ಳಿ ಮಾರಮ್ಮನ ದರ್ಶನ ಮಾಡುವುದರಿಂದ ಸಂಪೂರ್ಣ ಫಲ ಲಭಿಸುವುದೆಂದು ಈ ದೇವಾಲಯದ ಶಾಸ್ತ್ರಗಳು आधायिने नमोस्तुते कात्यायनाय विद्महे कन्याकुमारी च देवने तन्नो ज्वाला प्रचोदयात् महादेवी नमः मंगलकर्पूर उत्तर निराजयामि. ಮಲ್ಲಿಕಾರ್ಜುನ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ಚಾಮುಂಡೇಶ್ವರಿಯ ತಂಗಿ ಜ್ವಾಲಾ ತ್ರಿಪುರಸುಂದರಿ ಅಂತ ಕರಿತೀವಿ. ಚಾಮುಂಡೇಶ್ವರಿ ರಕ್ತ ಬೀಜ ಸಂಹಾರ ಮಾಡಬೇಕಾದ್ರೆ ಒಂದು ತೊಟ್ಟು ರಕ್ತ ನೆಲದ ಮೇಲೆ ಬಿದ್ದರೂ ಸಹ ಅದು ಒಬ್ಬ ರಾಕ್ಷಸರು ಹುಡ್ತಾ ಇರ್ತಾರೆ. ಆಗ ತಾಯಿ ಎಷ್ಟೇ ಜನ ಸಂಹಾರ ಮಾಡಿದ್ರು ಅವಳ ಕೈ ನಿಶಕ್ತಳಾಗ್ಬಿಡ್ತಾರೆ. ಆಗ ತನ್ನ ಬೆವರನ್ನು ತೆಗೆದು ಕೌಶಿಕಿ ಅಂತ ಕರೆದಾಗ ತಾಯಿ ಪ್ರತ್ಯಕ್ಷಳಾಗ್ತಾಳೆ. ಆಗ ಅಕ್ಕ ನಿನ್ನ ಸಮಸ್ಯೆ ಏನು ಅಂತ ಕೇಳಿದಾಗ ರಕ್ತ ಬೀಜಾಶ್ರಮ ರಾಕ್ಷಸ ಇದ್ದಾನೆ, ಅವನ್ನ ನಾನು ಸಂಹಾರ ಮಾಡ್ತೀನಿ, ಆ ರಕ್ತ ನೆಲಕ್ಕೆ ಬೆಳೆದ ರೀತಿ ನೀನು ಪಾನ ಮಾಡು ಅಂತ ಕೇಳ್ತಾಳೆ. ಆಗ ತಾಯಿ ತನ್ನ ನಾಲಿಗೆಯನ್ನು ಚಾಚಿ ಕೈಯಲ್ಲಿ ಪಾನ ಹಸ್ತ, ಖಡ್ಗ ಹಸ್ತ, ತ್ರಿಶೂಲ್ ಡಮರುಗ ಹಸ್ತವನ್ನು ಧರಿಸಿ ತಾಯಿ ನಾಲಿಗೆಯನ್ನು ಚಾಚಿ ಪಾನದಿಂದ ಎಲ್ಲ ಕುಡಿದು ಭೂಮಿಗೆ ಒಂದು ತೊಟ್ಟು ರಕ್ತ ಬೆಳೆದ ರೀತಿ ಪಾನ ಮಾಡ್ತಾಳೆ. ಪಾನ ಮಾಡಿದಾಗ ಆ ರಾಕ್ಷಸರೆಲ್ಲ ಸಂಹಾರ ಆಗ್ತಾರೆ. ಆಗ ತಾಯಿ ಜೈಕಾರ ಆಗುತ್ತೆ ಅವನಿಗೆ, ಚಾಮುಂಡೇಶ್ವರಿಗೆ. ಆಗ ತಂಗಿಯನ್ನು ಕರೆದು ನೀನು ಆಗ್ನೇಯ ದಿಕ್ಕು ಅಂತ ರಾಮನಾಥಗಿರಿ ಅಂತ ಇದೆ, ಅಲ್ಲಿ ರಾಮ ಬಂದು ಅಜ್ಞಾತವಾಸದಲ್ಲಿ ಈ ಶಿವನನ್ನು ಪೂಜೆ ಮಾಡಿದಂಥ ಸ್ಥಳ, ಅಲ್ಲಿ ಅವರ ಅನುಮತಿಯನ್ನು ಪಡೆದು ನೀನು ಅಲ್ಲಿ ಭಕ್ತರ ಇಷ್ಟಾರ್ಥ ಗಳಿಸು ಆಗ್ನೇಯ ದಿಕ್ಕಿನಲ್ಲಿ ಅಂತ ಹೇಳಿ ಇದು ಮಾಡ್ತಾರೆ. ಆಗ ತಾಯಿ ಬಂದು ಇಲ್ಲಿ ತನ್ನ ಬಂದು ಅನುಮತಿಯನ್ನು ತೆಗೆದು ಇಲ್ಲಿ ಬಂದು ನೆಲೆಸಿ ಭಕ್ತರ ಇಷ್ಟಾರ್ಥಗಳು ನಮಗೆ ಬಂದಂಥ ಭಕ್ತಾದಿಗಳು ಅಲ್ಲಿ ನಿನ್ನಲ್ಲಿ ಬಂದು ದರ್ಶನ ಮಾಡಿ ನನ್ನಲ್ಲಿ ಬರಲಿ, ನಿನ್ನಿಂದ ನನಗೆ ಅದು ಒಳ್ಳೆಯದಾಗಿದೆ ಅಂತ ಹೇಳಿ ತಾಯಿ ಹೇಳಿದಾಗ ಇವತ್ತಿಗೂ ಸಹ ನಮ್ಮ ಎಲ್ಲ ಕೆಲವು ತಿಳಿದವರೆಲ್ಲ ಇಲ್ಲಿ ಬಂದು ದರ್ಶನ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ಪದ್ಧತಿ ಇದೆ. ಇಲ್ಲಿ ಅಮ್ಮನವರು ಇಲ್ಲಿ ನೆಲೆಸಿದ್ದಾರೆ. ಇಲ್ಲಿ ನಮ್ಮ ಫೆಬ್ರವರಿ 2ನೇ ವಾರದಲ್ಲಿ ಮಾಘ ಮಾಸ ಶುಕ್ಲ ಪಕ್ಷದಲ್ಲಿ ಜಾತ್ರಾ ಮಹೋತ್ಸವ 3 ದಿನ ಕಾರ್ಯಕ್ರಮ ವಿಜೃಂಭಣೆಯನ್ನು ನಡೆಯುತ್ತೆ. ಇಲ್ಲಿ ಮಕ್ಕಳಾಗದಿದ್ದವರು ಅಥವಾ ವಿವಾಹ ಆಗದಿದ್ದವರು ಅಂಥವರೆಲ್ಲ ಸಹ ಬಂದರೂ ಬಹಳ ಇಲ್ಲಿ ಫಲ ಇದೆ. ಇಲ್ಲಿ ಬಂದು ವರಪ್ರಸಾದ ಅಂತ ಕೇಳ್ತಾರೆ. ಮಹಾರಾಜರು ವರ ಆಗಿರ್ತಕ್ಕಂಥ ಜಾಗ ಇಲ್ಲಿ. ಅದರಿಂದ ಇಲ್ಲಿ ವರಪ್ರಸಾದ ಆದರೆ ಅವ್ರು ಏನು ಪ್ರಾರ್ಥನೆ ಮಾಡಿರ್ತಾರೆ ಕೆಲಸ ಶೀಘ್ರದಲ್ಲಿ ನೆರವೇರುತ್ತೆ. ಹಾಗೂ ಇಲ್ಲಿ ಏನಪ್ಪ ಅಂತಂದರೆ ವಿಶೇಷವಾಗಿ ಅಂತಂದರೆ ಸ್ವಾಮಿ ಅಮ್ಮನವರು ಪೂರ್ವ, ಇಲ್ಲಿ ಪ್ರಧಾನವಾಗಿ ನಮಗೆ ಈಶ್ವರ ಪ್ರಧಾನ ಪೂರ್ವಾಭಿಮುಖ ಇದ್ದಾರೆ, ಅಮ್ಮನವರು ಪಶ್ಚಿಮಾಭಿಮುಖ ಇದ್ದಾರೆ. ಇಲ್ಲಿ ಇವರು ಬಂದು ಅಪ್ಪಣೆ ಪಡೆದು ನೆಲೆಸಿರ್ತಕ್ಕಂಥದ್ದು. ಇವರು ನಮ್ಮ ಆಗಮಶಾಸ್ತ್ರದಲ್ಲಿ ಇವರು ದಾಂಪತ್ಯಗಳೆಲ್ಲ ಸೂಚನೆಯನ್ನು ಆಗಮಶಾಸ್ತ್ರ ಸೂಚಿಸುತ್ತೆ. ಕೌಶಿಕಿ ಅಂತ ಹೇಳಿದ್ರಿ ಸರ್, ಇದು ಅಮ್ಮನವರ ಹೆಸರ? ಕೌಶಿಕಿ ಅಂತ ಕರೆದಾಗ ಅವ್ರ ತಾಯಿ ಪ್ರತ್ಯಕ್ಷಳಾಗ್ತಾನೆ. ಆಗ ಅವಳು ಛಾಯೆ ಕಪ್ಪು ರೂಪವನ್ನು ಧರಿಸಿ ರಕ್ತವನ್ನು ಕುಡಿದ್ರಿಂದ ಮೈಯೆಲ್ಲ ಕಪ್ಪಾಗಿ ಇದಾಗುತ್ತೆ. ಇಲ್ಲ ಮಾರಮ್ಮ ಅಂತಲೂ ಕೂಡ ಕರೀತಾರೆ. ಜ್ವಾಲಾ ತ್ರಿಪುರ ಸುಂದರಿ ಅಂತಲೂ ಕರೀತಾರೆ. ಇದು ಉತ್ತನಹಳ್ಳಿ ಮಾರಮ್ಮ ಅಂತ ಕರೀತಾರೆ. ಯಾಕೆಂದರೆ ತಾಯಿ ಇಲ್ಲಿ ಉತ್ತದ ಒಳಗಡೆ ಇರ್ತಾಳೆ. ಕ್ಷೀರಾಭಿಷೇಕವನ್ನು ಮಾಡಿ ತೆಗೆದಾಗ ಇದು ಉತ್ತನಹಳ್ಳಿ ಅಥವಾ ಉದ್ದನಾಲಿಗೆ ನಾಲಿಗೆಯನ್ನು ಚಾಚಿದ ಉತ್ತನಹಳ್ಳಿ ಅಂತ ಹೆಸರು. ಸೊ ಈ ಕಾರಣಕ್ಕೆ ಉತ್ತನಹಳ್ಳಿ ಮಾರಮ್ಮ ಅಂತ ಹೇಳುವಂಥದ್ದು. ಓಕೆ, ಈ ದೇವಾಲಯ ಎಷ್ಟು ವರ್ಷ ಹಳೆಯದಿರ್ಬೋದು ಸರ್? ಹೆಚ್ಚು ಕಡಿಮೆ ತುಂಬ ಪುರಾತನವಾದದ್ದು. ಚೋಳರ ಕಾಲಗೂ ಹಳೆಯದಿರ್ಬೋದು.
ಸೊ ಮೂಲತಃ ಇದು ಶಿವನ ದೇವಾಲಯ. ಮೂಲತಃ ಪ್ರಧಾನ ಇಲ್ಲಿ ಪ್ರಧಾನ ಶಿವನೇ. ನಮ್ಗೆ ಹೆಸರುವಾಸಿನಲ್ಲಿ ಅಮ್ಮನವರಿದ್ದಾರೆ. ಓಕೆ, ಶಿವನ ಯಾವ ನಾಮಾಂಕಿತದಲ್ಲಿ ಕರೀತಾರೆ ಇಲ್ಲಿ? ಇಲ್ಲಿ ರಾಮ ಬಂದು ಅಜ್ಞಾತವಾಸವನ್ನ ಇಲ್ಲಿ ಬಂದು ಮಾಡ್ತಾರೆ. ಬಂದು ಅಜ್ಞಾತವಾಸ ಮಾಡ್ಬೇಕಾದ್ರೆ ಈ ಜಾಗದಲ್ಲಿ ಬಂದು ಅವರು ಅಡಗೊಟ್ಟು ಇಟ್ಕೊಂಡಿರ್ತಾರೆ. ದೊಡ್ಡದು ಅರಣ್ಯ. ಇಲ್ಲಿ ಇದ್ದಾಗ ಅವರು ಇಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ರಾಮ ಬಂದು ಪೂಜೆ ಮಾಡೋದ್ರಿಂದ ಅಜ್ಞಾತವಾಸದಲ್ಲಿ ರಾಮನಿಂದ ತುಂಬಾ ಪುರಾತನವಾದದ್ದು ಅಂತ ಹೇಳ್ತಾರೆ. ಇದು ರಾಮನಾಥಗಿರಿ ಅಂತ ಕರೀತಾರೆ. ರಾಮನಾಥಗಿರಿಯಿಂದ ರಾಮನಾಥೇಶ್ವರ, ನಮಗೆ ವಾಡಿಕೆಯಲ್ಲಿ ಸಿದ್ದೇಶ್ವರ ಅಂತ ಕರೀತೀವಿ. ಮೂಲತಃ ರಾಮನಾಥೇಶ್ವರ ಅಂತ, ರಾಮ ಬಂದು ಈಶ್ವರನ ಪೂಜೆ ಮಾಡೋದ್ರಿಂದ ರಾಮನಾಥೇಶ್ವರ. ಅಮ್ಮನವರು ಸಿಕ್ಕಿದ ಮೇಲೆ ಇದು ಉತ್ತಿನಹಳ್ಳಿ ಅಂತ ಮರುನಾಮಾಂಕಿತವಾಗಿರ್ತಾರೆ. ಓಕೆ, ಅಮ್ಮನವರ ರೂಪ ಲಾವಣ್ಯ ಹೇಗಿದೆ ಸರ್? ಈಗ ಬೇರೆ ರೂಪದಲ್ಲಿ ಅಮ್ಮನವರು ತ್ರಿಶೂಲ ಹಿಡಿತದಲ್ಲಿ ನಾಲಿಗೆ ಹೊರಚಾಚಿರೋದೇ ವಿಶೇಷ, ಅಂದ್ರೆ ರಕ್ತಪಾನ ಮಾಡೋದಕ್ಕೋಸ್ಕರ ತಾಯಿ ತನ್ನ ನಾಲಿಗೆನ ಚಾಚಿ ಕೈಯಲ್ಲಿ ಪಾನ ಹಸ್ತ, ಖಡ್ಗ ಹಸ್ತ, ಡಮರುಗ ಹಸ್ತ, ತ್ರಿಶೂಲ ಹಸ್ತ, ಚತುರ್ಬಾವು, 4 ಬಾವು. ಅಮ್ಮನವರು ಯಾವ್ದ್ರ ಮೇಲೆ ಕೂತ್ಕೊಂಡಿದ್ದಾರೆ ಸರ್? ಸುಖಾಸನ ಪೀಠದ ಮೇಲೆ ತಾಯಿ ಕೂತಿದ್ದಾರೆ. ಒಂದು ಕಾಲನ್ನು ಬಿಟ್ಟು ಒಂದು ಕಾಲನ್ನು ಮಡಚಿ. ಸರ್ ಚಾಮುಂಡೇಶ್ವರಿಯ ತಂಗಿ ಅಂತಾನೆ ಪ್ರಸಿದ್ಧಿ. ತಂಗಿರು ಉತ್ನಾಳಮ್ಮ ಚಾಮುಂಡಮ್ಮ ಇಬ್ರು ತಕ್ಕಂದವರು, ಅಕ್ಕ ತಂಗವರು. ಅವನು ನಂಜುಂಡೇಶ್ವರ, ಉತ್ನಾಳಮ್ಮ, ಚಾಮುಂಡಮ್ಮ. 3 ಜನ. 3 ಜನ ನಂಜುಂಡೇಶ್ವರ ಭಾವ. ಶ್ರೀ ಶ್ರೀ ನಂಜುಂಡೇಶ್ವರ ಚಾಮುಂಡಿ ಪುತ್ರನಾಗಿ ಮೈಸೂರಲ್ಲಿ ಕಾಳಕ ಮಾಡಬೇಕಾದ್ರೆ ತಾಯಿ ನಮ್ಮವನಿಗೆ ಬೆವರಲ್ಲಿ ಹುಟ್ಟಿ ಬೆವರಲ್ಲಿ ಬೆಳೆದು ಬೆವರಲ್ಲಿ ಹುಟ್ಟಿದವಳಿ ನಾನೊಂದು ಸಪನ ನಾ ಕಂಡ ತಂಗಮ್ಮ.